ಸರ್ ಇಲ್ಲೇ ಕಡೆ ನೋಡಿ ಇದೆಯಾ ಇಲ್ಲಿದೆ 12 ಇದೆ ಹಿಂದೆ ಬೇಕಂತ ಹಿಂದೆ ಬಮ್ಮ ಹಿಂದೆ 12 ಓಕೆ ಜಾಗ ಬಿಡಿ ಸರ್ ಫೋಟೋಗ್ರಾಫರ್ಸ್ ಜಾಗ ಕೊಡಿ ಈಗ ಜಾಗ ಬಿಡಿ ನಮಗೆ ಮರ ಇಂಪಾರ್ಟೆಂಟ್ ಮಳೆ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವು ಇತ್ತೀಚೆಗೂ ನಾವು ಮೈಸೂರಿನಲ್ಲಿ ರಸ್ತೆಯ ಅಭಿವೃದ್ಧಿ ಹೆಸರಿನಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ನಮ್ಮ ಪಕ್ಷದ ನಾವು ಚಿಕ್ಕವರಿದ್ದಾಗ ದಿನ ಅರ್ಧ ಗಂಟೆ ಚಿಟ್ಟೆಯ ಕೆಲಸ ಮಾಡ್ತಾ ಇದ್ವಿ. ಚಿಟ್ಟೆ ಹಿಡಿಯೋದು ಅದು ಕೂಡ ನಾವು ಚಿಟ್ಟೆಗಳು ಕೂಡ ಗ್ರಾಮೀಣ ಭಾಗದಲ್ಲೂ ಕಾಣ್ತಾ ಇಲ್ಲ, ನಗರ ಪ್ರದೇಶದಲ್ಲಂತೂ ಕಾಣ್ತಕ್ಕಂಥ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ಅಂದ್ರೆ ಇವತ್ತು ಮೊಬೈಲ್ಗಳಿಂದ ಅಲ್ಟ್ರಾ ವೈರಸ್ ರೇಸ್ಗಳಂತ ನಾವು ಕರೀತಾರೆ. ಈ ರೀತಿ ಯಾವ ರೀತಿ ಪ್ರಕೃತಿ ಮೇಲೂ ಪರಿಣಾಮ ಬೀರ್ತಾ ಇದೆ, ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಇವತ್ತು ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಜೊತೆಗೆ ನಮ್ಗೆ ನಾವೇ ಅನುಭವಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹಿರಿಯರು ಎಲ್ಲರೂ ಕೂಡ ನಾವು ಕೇಳುವಾಗ ಹೇಳ್ತಾ ಇದ್ರು, ಒಂದಿನ ಕಾಲದಲ್ಲಿ ನಮ್ಗೆ ಫ್ಯಾನ್ ಅವಕಾಶನೇ ಇರಲಿಲ್ಲ, ಆದ್ರೆ ಇವಾಗ ಬಂದ್ರೆ ಚಳಿಗಾಲದಲ್ಲೇ ನಮ್ಗೆ ಒಂದು ಫ್ಯಾನ್ ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಏನು ಟೆಂಪರೇಚರ್ ರೈಸಿಂಗ್ ಆಗ್ತಾ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅದನ್ನ ನಾವು ಎಮಿಟ್ ಮಾಡ್ತಾ ಹೋಗ್ತಾ ಇದೀವಿ. ಅದಕ್ಕಾಗಿ ಅದರ ವಿರೋಧವಾಗಿ ಅಥವಾ ಒಂದು ಒಳ್ಳೆ ಸಕಾರಾತ್ಮಕವಾದಂತಹ ಬೆಳವಣಿಗೆ ಬೇಕಾಗಿದ್ರೆ ಅದನ್ನ ಹಸಿರು ಹಕ್ಕುವನ್ನು ನಾವು ಹೆಚ್ಚು ಮಾಡಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲ ಇವತ್ತು ಅತ್ಯಂತ ಆರೋಗ್ಯವಾಗಿ ಇರಬೇಕಂದ್ರೆ ಈ ಪ್ರಕೃತಿಯಲ್ಲಿ ಸಮತೋಲನ ಇದ್ದಾಗ ಮನುಷ್ಯ ಆರೋಗ್ಯವಂತನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಬಹಳ ಮುಖ್ಯವಾದಂತಹದ್ದು. ಅದಕ್ಕೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ, ಕಲುಷಿತವಲ್ಲದ ಇವುಗಳನ್ನು ಸ್ವೀಕರಿಸಿದಾಗ ಮನುಷ್ಯ ಸಹಜವಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ. ಸನ್ಮಾನವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಚಿನ್ನಕ್ಕೆ ಆಗಮಿಸಿರುವಂತಹ ರಾಜಕೀಯ ಕ್ಷೇತ್ರದ ವಸಂತಿದೆ, ಅವರೇ ಅವ್ರನ್ನ ಸಾಕ್ತಿರೋ ತಂದೆ ಚಿಕಿತ್ಸೆಯಲ್ಲಿ ಆ ತಾಯಿ ಮಮತೆ ಹೆಂಗಿತ್ತು ಅವ್ರಿಗೆ ಅಂದರೆ, ಅವ್ರ ಮನೆಯಲ್ಲಿ ಮಂತ್ರಿ ಆದರೂ ತಾಯಿಯ ಪ್ರತಿಮೆ ಮಾಡಿ ದಿನಾ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟೊಂದು ತಾಯಿಯ ಬಗ್ಗೆ ಅವರಿದ್ದಂಥ ಅಪಾರ ಗೌರವ ಮತ್ತು ಪ್ರೀತಿ. ನಮ್ಮ ಮಕ್ಕಳು ಇವತ್ತು 75 ವರ್ಷ ಸ್ವತಂತ್ರ ಬಂದು 625ಕ್ಕೆ 610, 605, 615 ತನಕ ತನಕ ವೆರಿ ಗುಡ್. ಆ ಕಾಲದಲ್ಲಿ ಶಿಕ್ಷಣಕ್ಕೆ ಉಚಿತಾಗಿದ್ದು ನಾವು 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ರು ಮ್ಯಾಥಮೆಟಿಕ್ಸ್ ಜಗಜೀವನ್ ರಾಮ್ ಅವರು 100. ಅಲ್ಲದೆ ಇವತ್ತು ನಮ್ಮ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಆದಂಥ ಪದಾರ್ಥಗಳಲ್ಲಿ ವಿಶೇಷವಾಗಿ ಸಾಂಬಾರು ಪದಾರ್ಥಗಳು ಹೊರದೇಶಕ್ಕೆ ಹೋಗೋದಲ್ಲದೆ, ರೇಷ್ಮೆ ಹೊರದೇಶಕ್ಕೆ ಹೋಗೋದಲ್ಲದೆ, ಈ ಪದಾರ್ಥಗಳೇನಿವೆ ದವಸ ಧಾನ್ಯಗಳು, ಸಕ್ಕರೆ ಇವೆಲ್ಲ ಕೂಡ ಫಾರಿನ್ ಎಕ್ಸ್ಚೇಂಜನ್ನು ಕಲಿಸ್ತಾ ಇದೆ. ಅಂದರೆ ಅದಕ್ಕೆ ಮೂಲ ಪುರುಷ ಚಿಂತನೆ ಮಾಡಬೇಕು ಬಾಬೂಜಿ ಜೀವನ. ಇದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಅನ್ನದಾತ ಇವತ್ತು ಮನುಷ್ಯನಿಗೆ ನೆಮ್ಮದಿಯಾಗಿ ಊಟ ಇದ್ದರೆ ಏನೆಲ್ಲ ಮಾಡಬೇಕು ಅಂತ ಒಂದು ಮಹತ್ವವಾದ ಕೆಲಸಗಳನ್ನು ಮಾಡಿದರು.